ಹಲೋ ರೆಸಿನ್ ಆರ್ಟಿಸ್ಟ್ ಎಲ್ರಿಗೂ ನಮಸ್ಕಾರ. ನಾನಿವತ್ತಿನ ವಿಡಿಯೋದಲ್ಲಿ ಕಸ್ಟಮರ್ ಒಂದು ಡಿ ಲೆಟರ್ನಲ್ಲಿ ಕೀಚೈನ್ ಮಾಡಬೇಕು ಅಂತ ಹೇಳಿದ್ದಾರೆ. ಇದನ್ನು ಅವರು ಸ್ಕೈ ಥೀಮಲ್ಲಿ ಮಾಡೋಕ್ಕೆ ಹೇಳಿದ್ದಾರೆ. ಹಾಗೆ ಸ್ಕೈನೂ ಸಹ ಡಿಫ್ರೆಂಟ್ ಕಲರಲ್ಲಿ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ನಾನು ಒಂದು 20 ml ಅಷ್ಟು ರೆಸಿನ್ ತೊಗೊಂಡು ಅದರಲ್ಲಿ ಸ್ವಲ್ಪ ರೆಸಿನ್ಗೆ ವೈಟ್ ಪಿಗ್ಮೆಂಟ್ ಹಾಕಿಬಿಟ್ಟು ಬೇಸ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಲೇಯರ್ ಕಂಪ್ಲೀಟಾಗಿ ಒಣಗಿದೆ. ಇಲ್ಲಿ ನಾನು ಸೆಕೆಂಡ್ ಲೇಯರ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಒಂದು 20 ml ರೆಸಿನ್ ತೊಗೊಂಡು ಹಾಕಿದ್ದೀನಿ. ಫಸ್ಟ್ ನಾನು ಆರೆಂಜ್ ಕಲರ್ ಮೀಕಾ ಪೌಡರ್ ಹಾಕಿದ್ದೀನಿ, ಅಂದರೆ ಬಾಟಮಲ್ಲಿ. ಅದಾದ ನಂತರ ಯೆಲ್ಲೋ ಕಲರ್ ಮೀಕಾ ಪೌಡರ್ ಹಾಕ್ತಾಯಿದ್ದೀನಿ. ಎರಡೂ ಸೈಡ್ ಹಾಕ್ತಾಯಿದ್ದೀನಿ. ಇದು ಅಕ್ಕಪಕ್ಕ ಎರಡೂ ಸೈಡನ್ನು ಹಾಕ್ತಾಯಿದ್ದೀನಿ. ಈಗ ನಾನು ಪಿಂಕ್ ಕಲರ್ ಮೀಕಾ ಪೌಡರ್ ಹಾಕ್ತಿದ್ದೀನಿ. ಇದೊಂದು ಸ್ವಲ್ಪ ಲೈಟ್ ಕಲರು, ಅಂದರೆ ಅದಕ್ಕೆ ಬ್ಲೆಂಡ್ ಆಗುವಂಥ ಕಲರ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ಲಾಸ್ಟಲ್ಲಿ ಬ್ಲೂ ಕಲರ್ ಮೀಕಾ ಪೌಡರ್ ಹಾಕ್ತಾಯಿದ್ದೀನಿ. ಇದೊಂಥರ ಸ್ಕೈಗೆ ಮ್ಯಾಚ್ ಆಗುವಂಥದ್ದು ಥೀಮ್ ಇರೋದ್ರಿಂದ ಸ್ಕೈ ಕಾಣಿಸ್ಬೇಕು ಅಂತ ಹಾಗೆ ಮಾಡ್ತಾಯಿದ್ದೀನಿ. ಇವಾಗ ನಾವಿಲ್ಲಿ ಕ್ಲೌಡ್ ಮಾಡಬೇಕು. ಅದಕ್ಕೆ ನಾನಿಲ್ಲಿ ಸ್ವಲ್ಪ ವೈಟ್ ಕಲರ್ ಆ್ಯಕ್ರಿಲಿಕ್ ಪೇಂಟ್ ತಗೊಂಡು ಅದಕ್ಕೆ ಸ್ವಲ್ಪ ರೆಸಿನ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ಹಿಂದಿನ ವಿಡಿಯೋದಲ್ಲಿ ಒಂದು ಕ್ಲೌಡ್ ಥೀಮ್ ಮಾಡೋದನ್ನು ತೋರಿಸಿದ್ದೀನಿ. ಅದೇ ಥರನೇ ಇದರಲ್ಲೂ ಮಾಡ್ತಾಯಿದ್ದೀನಿ. ಈ ಕಾಟನ್ನ ತಗೊಂಡು ಇವಾಗ ನಾನು ರೆಸಿನ್ ಒಳಗಡೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ನಾನು ಇದನ್ನು ಮೋಲ್ಡಲ್ಲಿ ಒಂದೊಂದನ್ನೇ ಹಾಕ್ತಾ ಬರ್ತಾ ಇದ್ದೀನಿ. ಈಗ ನಾನು ಇದ್ರ ಮೇಲೆ ರೆಸಿನ್ ಪೋರ್ ಮಾಡ್ತಾ ಇದ್ದೀನಿ. ಒಂದಿನ ಒಣಗಿದ ಮೇಲೆ ಇದನ್ನು ಇವಾಗ ಡಿಮೋಲ್ಡ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇದ್ರ ಮೇಲೆ ನಾನು ಟಾಪ್ ಕೋಟ್ ಹಾಕಬೇಕು.